ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಸಿಂಹ ಲಗ್ನದವರ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್, ಸಿಂಹ ಲಗ್ನದವರ ಜೀವನ ಹೇಗಿರುತ್ತೆ, ಮಹತ್ವ ಏನಿದೆ, ರಹಸ್ಯಗಳೇನಿದೆ, ಬರೀ ಒಂದು ಬ್ಲಾಂಕ್ ಚಾರ್ಟ್ ಅನ್ನು ಇಟ್ಕೊಂಡಾಗ ಯಾವ ರೀತಿ ಪ್ರಿಡಿಕ್ಷನ್ ಬರುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಏನಿದೆ, ಒಂದು ಜಾತಕವನ್ನು ಇಟ್ಕೊಂಡಾಗ ಅಂದ್ರೆ ಸಿಂಹ ಲಗ್ನ ಜಾತಕವನ್ನು ಇಟ್ಕೊಂಡಾಗ ಅದರಲ್ಲಿ ಯಾವ ಯಾವ ರಾಶಿ ಯಾವ ಯಾವ ಭಾವದಲ್ಲಿ ಫಾಲ್ ಆಗಿದೆ, ಅದರ ಮುಖಾಂತರ ಆ ಭಾವಕ್ಕೆ ಸಂಬಂಧಪಟ್ಟಂತ ಯಾವ ರಿಸಲ್ಟ್ ಬರ್ಬೋದು ಅದರ ಬಗ್ಗೆ ಮಾತ್ರ ಇವತ್ತು ಟಿಪ್ಪಣಿ ಮಾಡ್ತೇನೆ. ಅದರಲ್ಲಿ ಪ್ಲಾನೆಟ್ಸ್ ಅನ್ನ ಹಾಕಿದಾಗ ಮೇ ಬಿ ನಾನು ಹೇಳುವ ಭವಿಷ್ಯ ಕಥನದಲ್ಲಿ ವೇರಿಯೇಷನ್ ಉಂಟಾಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದರಿಂದ ಇದು ಸಂಪೂರ್ಣ ಅದರ ಇದು ಒಂದು ಇದೆ, ಇದ್ರ ಮುಂದೆ ಬೇರೆ ಏನೂ ಇಲ್ಲ ಆ ತರ ಎಣಿಸ್ಕೊಳ್ಳಿಕ್ಕೆ ಖಂಡಿತ ಹೋಗಬೇಡಿ. ಆನಂತರ ಇದು ಲಗ್ನದಿಂದ ಪ್ರಿಡಿಕ್ಷನ್ ಇರುತ್ತೆ. ಇನ್ನು ಸಿಂಹ ರಾಶಿ ಅಂದಾಗ ಕೂಡ ಖಂಡಿತ ನೀವು ನೋಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ಇದು ಸಿಂಹ ಲಗ್ನ. ಓಕೆ, ಸಿಂಹ ಲಗ್ನದಲ್ಲಿ ಏನಾಗಿದೆ, ನೈಸರ್ಗಿಕ ಜನ್ಮ ಕುಂಡಲಿಯ 5ನೇ ಮನೆ. ಓಕೆ, ಗೊತ್ತಿರ್ಬೇಕು ನಿಮ್ಗೆ. ಸ್ವಲ್ಪ ಜ್ಯೋತಿಷ ಗೊತ್ತಿದ್ರೆ ನಾನು ಹೇಳೋದು ಬೇಗನೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ನೀವು ಓವರ್ ಆಲ್ ನೋಡ್ಕೊಳ್ತಾ ಹೋಗ್ಬೋದು, ತೊಂದರೆ ಇಲ್ಲ. ನೈಸರ್ಗಿಕ ಜನ್ಮ ಕುಂಡಲಿ 5ನೇ ಮನೆ ಇಲ್ಲಿ ಲಗ್ನದಲ್ಲಿದೆ. ಓಕೆ, ಸೊ ಅದರಿಂದಾಗಿ ಈ ಒಂದು ಸಿಂಹ ರಾಶಿ ಏನಿದೆ ಅದು ಬಂದು ರಾಜರಾಶಿ ಅಂತ ಕರಿತೇವೆ. ಅದರ ಅಧಿಪತಿ ಬಂದು ಸೂರ್ಯ. ಹಾಗಾದ್ರೆ ಇವರು ರಾಜನ ತರ ಜೀವನವನ್ನ ನಡೆಸುವವರು ಆಗಿರ್ತಾರೆ, ತುಂಬಾನೇ ಮನರಂಜನೆಗೆ ಒತ್ತು ಕೊಡುವವರು ಆಗಿರ್ತಾರೆ, ತುಂಬಾ ಪ್ರೀತಿ ಪ್ರೇಮದಲ್ಲಿ ಬೀಳತಕ್ಕಂಥವ್ರು ಇವರೇ ಆಗಿರ್ತಾರೆ. ಅದರ ಜೊತೆಗೆ ತುಂಬಾ ಸ್ನೇಹಿತರನ್ನ ಹೊಂದತಕ್ಕಂಥವ್ರು, ದೀರ್ಘಕಾಲೀನ ಸ್ನೇಹವನ್ನ ಹೊಂದತಕ್ಕಂಥವ್ರು ಕೂಡ ಇವರಾಗಿರ್ತಾರೆ. ಆನಂತರ ಇವರು ಸ್ವಲ್ಪ ಆಲಸಿಗರಾಗಿರ್ತಾರೆ, ಸ್ವಲ್ಪ ಆಲಸ್ಯ ಇವರಿಗೆ ಜಾಸ್ತಿ ಅಂತ ಹೇಳ್ಬೋದು, ಸ್ವಲ್ಪ ಆಲಸಿಗರಾಗಿರ್ತಾರೆ. ತಮ್ಮ ಮಾತೆ ಎನ್ನುವಂತಹ ತೀವ್ರ ಇಚ್ಛೆಯನ್ನ ಹೊಂದತಕ್ಕಂಥವರಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನ ಕೇಳೋಕೆ ಇಷ್ಟಪಡಲ್ಲ. ನನ್ಗೆಲ್ಲ ಗೊತ್ತಿದೆ, ನನ್ಗೆ ಹೇಗೆ ಬೇಕೋ ಹಾಗೆ ಹೋಗ್ತೇನೆ, ನಿಮ್ಮಿಂದ ಕೇಳಿಸ್ಕೊಳ್ಳುವಂಥದ್ದು ಏನೂ ಇಲ್ಲ, ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಅನ್ನುವಂತಹ ಒಂದು ಭಾವ ಇವರಲ್ಲಿ 100% ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಸಿಂಹ ಲಗ್ನದ ಜಾತಕ ಮತ್ತೆ ರಾಜರಾಶಿ ಲಗ್ನದಲ್ಲೇ ಬಂದಿದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಇವರು ಯಾರಿಗೂ ಅಂಜದೆ ಅಳುಕದೆ ಬದುಕನ್ನ ನಡೆಸುವವರಾಗಿರ್ತಾರೆ, ಸಮಾಜ ಸೇವಕರಾಗಿರ್ತಾರೆ. ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಯಾರಿಗೆ ಸಹಾಯ ಬೇಕು ತತ್ಕಾಲದಲ್ಲಿನೇ ಸಹಾಯ ಮಾಡ್ತಾರೆ. ಇವರಿಗೆ ನೀವೇನಾದ್ರೂ ಹೆಲ್ಪ್ ಕೇಳಿಕೊಂಡಾಗ ಅದು ರಾತ್ರಿ ಹೊತ್ತೇ ಆಗಿರ್ಲಿ ಬಂದು ನಿಮ್ಗೆ ಸಹಾಯ ಮಾಡುವಂತಹ ಒಂದು ಉದಾರವಾದಂತಹ ಹೃದಯ ಇವರಲ್ಲಿರುತ್ತೆ. ಬೇರೆಯವ್ರ ಬಗ್ಗೆ ಅನುಕಂಪ ಒಂದು 100% ಇರುತ್ತೆ. ಆದ್ರೆ ವೀಕ್ನೆಸ್ ಏನು ಅಂದ್ರೆ ಇವರು ಬೇರೆಯವರ ಮಾತನ್ನ ಕೇಳೋಕೆ ಇಷ್ಟಪಡಲ್ಲ, ಅದು ಬಿಟ್ರೆ ಬಾಕಿ ಎಲ್ಲ ಪರವಾಗಿಲ್ಲ ಅನ್ನಿಸೋಷ್ಟರ ಮಟ್ಟಿಗೆ ಇವರ ಜೀವನ ಇರುತ್ತೆ. ಓಕೆ, ಆನಂತರ ನೆಕ್ಸ್ಟ್ ಬಂದ್ಬೇಡ, ಇವರ 2ನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ, ಸೆಕೆಂಡ್ ಹೌಸ್ ಅಲ್ಲಿ ಕನ್ಯಾ ರಾಶಿ. ಇದರ ಅರ್ಥ ಏನು, ಇವರ ಒಂದು ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ಕೆಲವು ಡಿಸ್ಪ್ಯೂಟ್ಸ್ಗಳಿರುತ್ತೆ. ಕುಟುಂಬದಲ್ಲಿ ಮೇ ಬಿ ಅನಾರೋಗ್ಯವಂತ ವ್ಯಕ್ತಿಗಳು ಇರುವಂತ ಸಾಧ್ಯತೆಗಳು ಉಂಟು. ಇವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಮ್ಮೆ ತೊಂದರೆಗಳಾಗುವಂಥದ್ದು, ಅಲ್ಲಿ ಡಿಸ್ಪ್ಯೂಟ್ಗಳಾಗುವಂಥದ್ದು. ಅದಕ್ಕೋಸ್ಕರ ಇವರು ಯಾವಾಗ ಲೋನ್ ತಗೊಳ್ತಾರೆ ಅಥವಾ ಯಾವುದೇ ರೀತಿಯ ಒಂದು ಬಂಗಾರವನ್ನು ಫ್ಲಜ್ ಮಾಡಿ ಲೋನ್ ತಗೊಳ್ತಾರೆ ಅಥವಾ ಮನೆಯನ್ನ ಫ್ಲಜ್ ಮಾಡಿ ಲೋನ್ ತಗೊಳ್ತಾರೆ, ಬಹಳ ಜಾಗರೂಕರಾಗಿರ್ಬೇಕು. ಪ್ಲಾನಿಂಗ್ ಮಾಡಿನೇ ಪ್ರೊಸೀಡ್ ಆಗ್ಬೇಕಂತ ಇಂಡಿಕೇಶನ್ ಇದೆ. ಅನ್ಯಥಾ ಇವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಕುಟುಂಬದಲ್ಲಿ ಯಾರೆಲ್ಲ ಅನಾರೋಗ್ಯವಂತರಿರ್ತಾರೆ ಅವರ ಸೇವೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು 100% ಇದೆ. ಅದೇ ರೀತಿ 3ನೇ ಮನೆಯಲ್ಲಿ ತುಲಾರಾಶಿ ಬಂದಿದೆ. ಇದರ ಅರ್ಥ ಏನಂದ್ರೆ ತುಲಾರಾಶಿಯಲ್ಲಿ ಬಂತು, ಬುಧನ ಬಳಿಗೆ ಬಂತು. ಹಾಗಾದ್ರೆ ಇವರ ಲೈಫ್ ಅಲ್ಲಿ 2 ಮ್ಯಾರೇಜ್ಗಳನ್ನ ನೋಡುವಂಥದ್ದು, 2 ಸಂಬಂಧಗಳನ್ನ ನೋಡುವಂಥದ್ದು, ಕೆಲವರು ಮಲ್ಟಿಪಲ್ ಸಂಬಂಧಗಳನ್ನ ನೋಡುವಂಥದ್ದು, ಅಥವಾ ಒಂದು ಪ್ರೀತಿ ಪ್ರೇಮ ಕಟ್ಟಾಗಿ ಬೇರೆ ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಕಟ್ಟಾಗಿ ಬೇರೆ ಮದುವೆ ಆಗುವಂಥದ್ದು, ಅಥವಾ ಕೆಲವೊಂದು ಬಾರಿ ಇದ್ದ ಮ್ಯಾರೇಜ್ ಡಿವೋರ್ಸ್ ಆಗಿ ಬೇರೆ ಮದುವೆ ಆಗುವಂಥದ್ದು, ಅಥವಾ ಮದುವೆ ಆಗಿದೆ ಮತ್ತೊಂದು ಯಾರೋ ಫ್ರೆಂಡ್ಸ್ ಕೂಡ ನಿಮ್ಮ ಜೊತೆಗೇನೆ ಸಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ತುಲಾರಾಶಿಯಲ್ಲಿ ಉಂಟು, 3ನೇ ಮನೆಯಲ್ಲಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಆನಂತರ ಇವರ ಒಡ ಹುಟ್ಟಿದವರು ಬಹಳಷ್ಟು ತೊಂದರೆಗೊಳಗಾಗಿರ್ತಾರೆ, ಸಮಸ್ಯೆಗೊಳಗಾಗಿರ್ತಾರೆ. ಯಾಕೋ ಗೊತ್ತಿಲ್ಲ, ಒಡ ಹುಟ್ಟಿದವರಿಗೆ ಈ ಜಾತಕದ ಪ್ರಕಾರ ಇವರ ಒಡ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ತುಲಾರಾಶಿ 3ನೇ ಮನೆ ಬಂದು ನಿಮ್ಮ ಸಿಬ್ಲಿಂಗ್ಸ್ ಅಂತ ಕರಿಬಹುದು. ಅಲ್ಲಿ ರಿಲೇಶನ್ಶಿಪ್ ನ ರಾಶಿ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವರು ಪ್ರೀತಿ ಪ್ರೇಮ ಮಾಡಿ ಕೂಡ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆದ್ರೂ ಕೂಡ ಅವರ ಮ್ಯಾರೇಜ್ ಅಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆಗಳು ಬರುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಎಲ್ಲೋ ಒಂದ್ ಕಡೆ ತುಲಾರಾಶಿ ಅಧಿಪತಿ ಶುಕ್ರ ಬಂದು 8ನೇ ಮನೆಯಲ್ಲಿ ಬಂದ್ಬಿಟ್ಟ, ಅದೇ ರೀತಿ ಮಿಥುನ ರಾಶಿ ಅಧಿಪತಿ ಕುಂಭರಾಶಿಯಲ್ಲಿ ಬಂದ್ಬಿಟ್ಟ, ಅಥವಾ 12ನೇ
ಮನೆಗೆ ಕನೆಕ್ಟ್ ಮಾಡಿಬಿಟ್ಟ. ಸೊ ಈ ಸಂದರ್ಭದಲ್ಲಿ 100% ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವರು ಸಮಸ್ಯೆಯನ್ನ ಅನುಭವಿಸ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಬೇಕಾದಂತಹ ಅನಿವಾರ್ಯತೆ ಮಾಡ್ತೀರಿ. ನೀವು ಮಾಡ್ತೀರಾ, ತೊಂದರೆ ಇಲ್ಲ. ಯಾಕಂದ್ರೆ ಉದಾರ ಹೃದಯವಂತರು ನೀವೆಲ್ಲ ಆಗಿರುವುದರಿಂದ ಡೆಫಿನೆಟ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ಅದು ವಿಷಯ ಬೇರೆ. ಬಟ್ ಅವರು ಒಂದು ಹಂತದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಗೊತ್ತಾಯ್ತು. 4ನೇ ಮನೆಗೆ ಬಂದಾಗ ಸುಖ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯ ಒಂದು ಇಂಪ್ಯಾಕ್ಟ್ ಇದೆ. ಹಾಗಾದ್ರೆ ಈ ವೃಶ್ಚಿಕ ರಾಶಿ ಬಂದಿರುವುದರಿಂದ ನೈಸರ್ಗಿಕ ಜನ್ಮಗುಂಡಲಿ 8ನೇ ಮನೆ ಇಲ್ಲಿದೆ. ಅಂದ್ರೆ ನಿಮಗೆ ಭೂಮಿ ವಿಚಾರ, ಮನೆ ವಿಚಾರಗಳಲ್ಲಿ ಕೆಲವೊಮ್ಮೆ ಪೀಡೆಗಳು ಉಂಟಾಗುತ್ತೆ, ಕೆಲವೊಮ್ಮೆ ತೊಂದರೆಗಳು ಉಂಟಾಗುತ್ತೆ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ಮುಖಾಂತರ ನೀವು ಎಲ್ಲೋ ಒಂದ್ ಕಡೆ ಮನೆ ಕಟ್ಟಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಅದನ್ನ ಮಾಡಬಹುದು, ತೊಂದರೆ ಇಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ, ಈಗ ಎಣಿಸ್ಕೊಳ್ಳಿ, ನಿಮ್ಮ ಒಂದು ಸೂರ್ಯ 4ನೇ ಮನೆಯಲ್ಲಿ ಬಂದ್ಬಿಟ್ಟ, ಅವಾಗ ಏನಾಗುತ್ತೆ, ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬಂದ್ಬಿಟ್ಟ, ಸೊ ನೀವು ಮೌನಿಯಾಗಿ ಬಿಡ್ತೀರಾ, ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾರ ಜೊತೆ ತುಂಬಾ ಬೆರಿಲಿಕ್ಕೆ ಇಷ್ಟಪಡಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ. ತಾಯಿ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ, ತಾಯಿಗೆ ಕೆಲವೊಂದು ಬಾರಿ ಅನಾರೋಗ್ಯ ಕಾಡುತ್ತೆ. ತಾಯಿ ನಿಮ್ಮ ಜೊತೆಗಿದ್ದಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಹೆಣ್ಣು ಮಕ್ಕಳ ಜಾತಕ, ಇವರು ಮದುವೆ ಆಗಿದ್ದಾರೆ, ತಾಯಿಯಿಂದ ದೂರ ಇದ್ದಾರೆ ಅಂದಾಗ ಅದು ಸಮಸ್ಯೆ ಅಂತದ್ದೇನು ಖಂಡಿತ ಅಲ್ಲ. ಬಟ್ ಒಂದು ವೇಳೆ ಗಂಡು ಮಕ್ಕಳು ತಾಯಿ ಜೊತೆಗೆ ಇದ್ದಾರೆ ಅಂದಾಗ ತಾಯಿ ಜೊತೆಗೆ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡಿ, ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಅವ್ರಿಗೆ ಏನ್ ಬೇಕು ಅದನ್ನು ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತಾಯಿ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಯಾಕಂದ್ರೆ ತಾಯಿ ಸ್ವಲ್ಪ ಇರಿಟೇಟ್ ಸ್ವಭಾವದವರು ಆಗಿರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ವೇಳೆ ನೆನ್ಸ್ಕೊಳ್ಳಿ, ವೃಶ್ಚಿಕ ರಾಶಿ ಅಧಿಪತಿ ಕುಜ ಮೇಷರಾಶಿಯಲ್ಲಿ ಬಂದ್ಬಿಟ್ಟ, 100% ನಿಮ್ಮ ತಾಯಿ ವಿಪರೀತ ಇರಿಟೇಟ್ ಮಾಡುವಂತಹ ವ್ಯಕ್ತಿನೇ ಆಗಿರ್ತಾರೆ ಅಂತ ಒಂದು ಇಂಡಿಕೇಶನ್ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಬಂದ್ಬೇಡ, ನಿಮ್ಮ 5ನೇ ಮನೆಯಲ್ಲಿ ಧನುರಾಶಿ ಇದೆ. ಓಕೆ, ಸೊ 5ನೇ ಮನೆಯಲ್ಲಿ ಧನುರಾಶಿ ಬಂದಿರುವುದರಿಂದ ಇದು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯೆಗೆ ಸಂಬಂಧ. ಹಾಗಾದ್ರೆ ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ನಿಮ್ಮ ಪಾಲಿಗೆ, ನಿಮ್ಮ ಮಕ್ಕಳನ್ನ ಬಹಳ ಆಧ್ಯಾತ್ಮಿಕ ರೀತಿಯಲ್ಲಿ ನೀವು ಬೆಳೆಸ್ಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಇದೆ. ನಿಮ್ಮ ಮಕ್ಕಳನ್ನ ಬಹಳ ಚೆನ್ನಾಗಿ ಬೆಳೆಸ್ತೀರಾ, ಅವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡ್ತೀರಾ, ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಕ್ಕಳನ್ನ ಬೆಳೆಸ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಅದರಿಂದಾಗಿ ನಿಮ್ಮ ಮಕ್ಕಳು, ಸಿಂಹ ಲಗ್ನದವರ ಮಕ್ಕಳು ಒಂದು ಆಧ್ಯಾತ್ಮ ನೆಲೆಯಲ್ಲಿ ಪ್ರೊಸೀಡ್ ಆಗ್ತಾ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಅದು ನೆರವೇರುತ್ತೆ ಕೂಡ, ಏನು ತೊಂದರೆ ಇಲ್ಲ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವರೆಲ್ಲ ಒಂದು ನಿಮ್ಮ ಬಾಲ್ಯದ ಫ್ರೆಂಡ್ಸೇ ನಿಮ್ಮ ಜೊತೆ ಇರ್ತಾರೆ, ಅಥವಾ ಯಾರು ನಿಮ್ಮ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ ಅವರು ದೀರ್ಘಕಾಲ ನಿಮ್ಮ ಜೊತೆ ಇರ್ತಾರೆ. ಒಂದು ವೇಳೆ ಡಿಸ್ಕನೆಕ್ಟ್ ಆಗಿ ಹೋದ್ರು ಕೂಡ ಮತ್ತೆ ಬಂದು ನಿಮ್ಮನ್ನ ಸೇರ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಅಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಬಹಳಷ್ಟು ಚಾಯ್ಸ್ ಇರ್ತದೆ, ಬಹಳಷ್ಟು ಚಾಯ್ಸ್ ಮಾಡ್ಕೊಂಡಿರ್ತೀರಾ. ದೂರದೃಷ್ಟಿಯನ್ನು ಇಟ್ಟುಕೊಂಡು ನೀವು ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಮುಂದುವರಿತೀರಾ ಅಥವಾ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಪರವಾಗಿಲ್ಲ, ಒಳ್ಳೆ ಲಕ್ಷಣ, ಒಳ್ಳೆ ರೀತಿಯ ರಿಸಲ್ಟ್ ಮಕ್ಕಳ ಮುಖಾಂತರ ಕೂಡ ನಿಮಗೆ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಇನ್ನು 6ನೇ ಮನೆಯಲ್ಲಿ ಮಕರ ರಾಶಿ ಇದೆ. 6ನೇ ಮನೆಯಲ್ಲಿ ಮಕರ ರಾಶಿ ಬರೋ, ಅದು ಪರವಾಗಿಲ್ಲ. 6ನೇ ಮನೆಯಲ್ಲಿ ಮಕರ ರಾಶಿ, ಒಳ್ಳೆ ಜಾಬ್ ಅಲ್ಲಿ ಹೋಗ್ತೀರಾ, ಒಳ್ಳೆ ಕೆಲಸದಲ್ಲಿ ಹೋಗ್ತೀರಾ, 20ರಿಂದ 29ರಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ನಿಮ್ಗೆ. ಅದರ ಜೊತೆಗೆ ನಿಮ್ಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಶತ್ರುಕಾಟ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡಿ. ಬಾಕಿ ವಿಚಾರ ಓಕೆ ಅಂತ ಹೇಳ್ತೇನೆ, ಯಾಕಂದ್ರೆ ಉಪಚಯ ಸ್ಥಾನದಲ್ಲಿ ನಿಮ್ಮ ಮಕರ ರಾಶಿ ಇದೆ. ಅದರಿಂದಾಗಿ ಅದು ಕೆಲಸ ಅಥವಾ ಬಿಸ್ನೆಸ್ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ತುಂಬಾ ಚೆನ್ನಾಗಿ ಪ್ರೊಸೀಡ್ ಮಾಡಿಸ್ತದೆ ಅಂತ ಇಂಡಿಕೇಶನ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ತೊಂದರೆಗಳು ಇಲ್ಲಿ ಖಂಡಿತ ಇಲ್ಲ. 7ನೇ ಮನೆಯಲ್ಲಿ ಕುಂಭರಾಶಿ ಬಂದಿರುವುದರಿಂದ ಕುಂಭರಾಶಿ ರಿಲೇಟೆಡ್ ಟು ರಾಹು ಅಂಡ್ ಶನಿ. ಇಲ್ಲಿ ಏನಾಗುತ್ತೆ, ನಿಮ್ಮ ಮದುವೆ ಜೀವನ ಮೋಸ ಹೋಗುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ಇರುತ್ತೆ. ಮದುವೆ ಜೀವನ ಮೋಸ ಹೋಗ್ಬೋದು, ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಮದುವೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಎಣಿಸಿದ ರೀತಿ ಹೋಗದೇನೆ ಇರ್ಬೋದು ಅಂತ ಪರಿಸ್ಥಿತಿ ಕೆಲವರಿಗೆ ಇರುತ್ತೆ. ಕೆಲವರೆಲ್ಲ ಸರಿ ಇರ್ತಾರೆ, ತೊಂದರೆ ಇಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಮದುವೆ ಜೀವನ ಸರಿ ಇರಬೇಕಾದ್ರೆ ನೀವೊಂದು ಫ್ಲಾಟ್ ಅನ್ನ ತಗೊಳ್ಳಿ ಅಂತ ಹೇಳ್ತೇನೆ. ಎಲ್ಲೋ ಎತ್ತರದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಿ, ಅಥವಾ ಮೇಲೆ ಕೆಳಗೆ ಮನೆ ಉಂಟು ಮೇಲ್ಗಡೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಥವಾ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಒಂದು ವೇಳೆ ನಿಮ್ಮ ಒಂದು ಸಿಂಹ ಲಗ್ನದವರ ಸಂಗಾತಿ ವಿದೇಶದಲ್ಲಿದ್ದಾರೆ, ನೀವು ಊರಲ್ಲಿದ್ದೀರಿ ಅಂದಾಗ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ನಿಮ್ಮ ಸಂಗಾತಿ ಎಲ್ಲೋ ಒಂದು ಕಡೆ ವಿಷಯ ಟೆಕ್ನಿಕಲ್ ನಾಲೆಜ್ ಅನ್ನ ಹೊಂದತಕ್ಕಂತಹ ವ್ಯಕ್ತಿ ಆಗಿರ್ತಾರೆ, ಅಥವಾ ಎಲ್ಲೊಂದ್ ಕಡೆ ಈ ಬಿಯರ್ ಬಾರ್ ನಡೆಸುವವರು, ಮಾದಕ ಪದಾರ್ಥಗಳನ್ನು ಸೇಲ್ ಮಾಡುವವರು, ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡುವವರು, ವಿದೇಶದಲ್ಲಿ ಇರುವವರು, ಟೆಕ್ನಿಕಲ್ ನಾಲೆಜ್ ಅನ್ನ ವಿಶೇಷ ರೀತಿಯಲ್ಲಿ ಹೊಂದತಕ್ಕಂಥವರು ಮೇ ಬಿ ಅವರು ಆಗಿರ್ತಾರೆ ಅಂತ ಇಂಡಿಕೇಶನ್ ಇದೆ. ಪರವಾಗಿಲ್ಲ, ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಕುಂಭರಾಶಿ ಇರುವುದರಿಂದ ಮೋಸ ಅಂತ ಒಂದು ಶಬ್ದ ಏನುಂಟು ಅಲ್ಲಿ ಬರುತ್ತೆ. ಅದರಿಂದಾಗಿ ಆ ಒಂದು ಮೋಸ ಬರಬಾರ್ದು ಅಂದಾಗ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ. ಆನಂತರ ನಿಮ್ಮ 8ನೇ ಮನೆಯಲ್ಲಿ ಮೀನ ರಾಶಿ ಇದೆ. ನೈಸರ್ಗಿಕ ಜನ್ಮಗುಂಡ್ಲಿ 12ನೇ ಮನೆಯಲ್ಲಿ ಮೀನ ರಾಶಿ ಅಲ್ವಾ. ಇದರ ಅರ್ಥ ಏನಂದ್ರೆ, ನೀವು ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆ, ಅವ್ರ ಜೊತೆಗೆ ಸಂಬಂಧಗಳನ್ನ ಕಡಿಮೆ ಇಟ್ಕೊಳ್ತೀರಾ, ಅವ್ರ ಜೊತೆಗೆ ಐಸೋಲೇಷನ್ ನಲ್ಲಿ ಇರ್ತೀರಾ. ತುಂಬಾ ನಿಮ್ಗೆ ಗಂಡನ ಮನೆ ಇರ್ಬೋದು, ಹೆಂಡತಿ ಮನೆ ಇರ್ಬೋದು, ಮೇ ಬಿ ನಿಮ್ಗೆ ಅದು ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅನ್ನು ಕೊಡುವಂತದ್ದಲ್ಲ. ಅವ್ರ ಜೊತೆಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರ್ತೀರಾ, ಐಸೋಲೇಷನ್ ಅಲ್ಲಿ ಇರ್ತೀರಾ ಅಂತ ಒಂದು ಇಂಡಿಕೇಶನ್ ಕೆಲವೊಂದು ಬಾರಿ. ಓಕೆ, ಆನಂತರ ಪ್ಲಾನೆಟರಿ ಪೊಸಿಷನ್ ಬಂದಾಗ ಬೇರೆ ಬೇರೆ ವಿಚಾರ ಬರ್ಬೋದು, ವಿಷಯ ಬೇರೆ. ಆನಂತರ ಅಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಬರುತ್ತೆ. ಅನ್ಸೆಸ್ಟರ್ಸ್ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುತ್ತೆ. ಇನ್ಶೂರೆನ್ಸ್ ಹಣ ಇದ್ರೆ ನಿಮ್ಮ ಪಾಲಿಗೆ
ಪಾಲಿಗೆ ಬರುತ್ತೆ, ಅಥವಾ ನಿಮಗೆ ನಿಮ್ಮ ಕೆಲಸದಲ್ಲಿ ಬೋನಸ್ ಬೇಕು, ಅದೆಲ್ಲ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನಿಮ್ಮ ನಿಮ್ಮ ಬೆಡ್ರೂಮ್ ಲೈಫಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಬೆಡ್ರೂಮ್ ಲೈಫಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ಉಂಟು. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಬಾಕಿ ವಿಚಾರ ಪರವಾಗಿಲ್ಲ. ಭಾಗ್ಯದಲ್ಲಿ ನಿಮಗೆ ಮೇಷರಾಶಿ ಇರುವುದರಿಂದ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಮ ತಂದೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ತುಂಬಾನೇ ಅಂದ್ರೆ ರಫ್ ಅಂಡ್ ಟಫ್ ಅಂದ್ರೆ ಸ್ವಲ್ಪ ಸ್ವಲ್ಪ ಸಿಟ್ಟಿನ ಸ್ವಭಾವ, ಅವ್ರು ಹೇಳಿದ್ದ ಆಗ್ಬೇಕು, ಅವರು ಸ್ವಲ್ಪ ಜಗಳದ ಸ್ವಭಾವ. ತಂದೆಗೆ ಎಬಿಲಿಟಿ ಉಂಟು ಅವ್ರ ಹತ್ರ, ಪರವಾಗಿಲ್ಲ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಲ್ಲ ಗೊತ್ತಿದೆ, ಬಟ್ ಅವರು ಸ್ವಲ್ಪ ರಫ್ ಅಂಡ್ ಟಫ್ ಆಗಿರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ. ಈಗ ಎಣಿಸ್ಕೊಳ್ಳಿ, ಕುಜ, ಇದರ ಅಧಿಪತಿ ಯಾರು? ಕುಜ. ಕುಜ ಬಂದು ನಿಮ್ಮ ಧನು ರಾಶಿಯಲ್ಲಿ ಬಂದ್ಬಿಟ್ಟು, ಹಾಗಾದ್ರೆ ತಂದೆ ದೂರದೃಷ್ಟಿ ಉಳ್ಳವರು, ಹಾಗಾದ್ರೆ ತಂದೆ ಎಲ್ಲೋ ಒಂದ್ ಕಡೆ ರಫ್ ಅಂಡ್ ಟಫ್ ಇರ್ತಾರೆ, ದೂರದೃಷ್ಟಿಯನ್ನು ಹೊಂದತಕ್ಕಂಥವ್ರು ಆಗಿರ್ತಾರೆ, ಆಧ್ಯಾತ್ಮದಲ್ಲಿ ಹೋಗುವಂತ ವ್ಯಕ್ತಿನೂ ಆಗಿರ್ತಾರೆ. ಈ ತರ ನಿಮ್ಮ ತಂದೆ ಪ್ರೊಸೀಡ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ. ಯಾವಾಗ ನೀವು ನೀವು ನಿಮ್ಮ ನೀವೊಂದು ನಿರಂತರ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ನಿರಂತರ ರೀತಿಯಲ್ಲಿ ಆಧ್ಯಾತ್ಮವನ್ನು ಫಾಲೋ ಮಾಡ್ತೀರಾ, ಆವಾಗ ನಿಮ್ಮ ಲೈಫಲ್ಲಿ ಹೊಸತನ ಬರಲಿಕ್ಕೆ ಶುರು ಆಗುತ್ತೆ, ಅಥವಾ ಯಾವುದೇ ಕೆಲಸ ಕಾರ್ಯಗಳು ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಶುರು ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಅದರಿಂದಾಗಿ ಎಲ್ಲೊಂದ್ ಕಡೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ರಾಶಿ ಭಾಗ್ಯದಲ್ಲಿರುವುದರಿಂದ, ಅದು ಮೇಷರಾಶಿ ಆಗಿರೋ, ಯಾವುದೇ ಕೆಲಸವನ್ನು ಆರಂಭ ಮಾಡಬೇಕಾದ್ರೂ, ಯಾವುದೇ ಕೆಲಸವನ್ನ ನೀವು ಒಂದು ಪ್ರೊಸೀಡ್ ಮಾಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಆಧ್ಯಾತ್ಮವನ್ನ ಬೆಳೆಸ್ಕೊಳ್ಬೇಕು, ಅಥವಾ ಆಧ್ಯಾತ್ಮನ ಬಳಸ್ಕೊಳ್ಬೇಕು. ಅದರ ಜೊತೆಗೆ ತಂದೆ ಮತ್ತೆ ಗುರುಗಳ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಪರವಾಗಿಲ್ಲ, ನೀವು ಚೆನ್ನಾಗಿರ್ತೀರಾ. 10ನೇ ಮನೆಯಲ್ಲಿ ವೃಷಭ ರಾಶಿ ಇರುವುದರಿಂದ 10ನೇ ಮನೆ ಒಂದು ನಿಮ್ಮ ಕಾರ್ಯಕ್ಷೇತ್ರ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ನೀವು ಕಂಫರ್ಟೆಬಿಲಿಟಿಯನ್ನು ಬಯಸ್ತೀರಾ. ಕೆಲಸಕ್ಕೆ ಹೋದ ನಂತರ ದುಡ್ಡು ಬರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಇದ್ದಾಗ ದುಡ್ಡು ಬರುತ್ತೆ. ಕೆಲಸದಲ್ಲಿ ಹೋದ ದುಡ್ಡು ಅಂತೂ 100% ಬರುತ್ತೆ. ಕಾರ್ಯಕ್ಷೇತ್ರ ಇದ್ದಾಗ ನಿಮ್ಮ ಕುಟುಂಬನೂ ಸರಿ ಇರುತ್ತೆ, ನೀವು ಸರಿ ಇರ್ತೀರಾ, ದುಡ್ಡು ಬರುತ್ತೆ. ಒಂದು ಕಂಫರ್ಟೆಬಿಲಿಟಿ ಆದ ಜಾಬ್ ಅನ್ನ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ನಾನು ಸ್ಟಡಿ ಮಾಡಿದ ಪ್ರಕಾರ ಸಿಂಹ ಲಗ್ನದವರಿಗೆ ಜಾಬ್ ಚೆನ್ನಾಗಿರುತ್ತೆ, 100% ಒಳ್ಳೆ ಜಾಬ್ ಇರುತ್ತೆ. ಬಟ್ ಅದರಲ್ಲಿ ಮಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ವಾ. ನಿಮ್ಮ ಬೇರೆ ವಿಚಾರ ತೊಂದರೆ ಇರ್ಬೋದು, ಬಟ್ ನಿಮ್ಮ ಜಾಬ್ ಏನಿದೆಯಲ್ವಾ, ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಜಾಬ್ಗೆ ಸಂಬಂಧಪಟ್ಟದ ರಾಶಿ ಯಾವ್ದು ಬಂದಿದೆ ಅಲ್ಲಿ 10ನೇ ಮನೆಯಲ್ಲಿ, ಅಲ್ಲಿ ವೃಷಭ ರಾಶಿ ಇದೆ. ಹಾಗಾದ್ರೆ ವೃಷಭ ರಾಶಿ ಎಲ್ಲಿಗೆ ಕನೆಕ್ಟ್ ಆಗಿದೆ? ನಿಮ್ಮ 3ನೇ ಮನೆಗೆ, ತುಲಾ ರಾಶಿ ಇದೆ. 3ನೇ ಮನೆ ಮತ್ತೆ 10ನೇ ಮನೆ ಕನೆಕ್ಟ್ ಆಯ್ತು ಅಂದಾಗ ಜಾಬ್ ಅಲ್ಲಿ ನಿಮ್ಗೆ ಆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಯೋಗ ಭಾಗ್ಯ 100% ಇದೆ. 2024ರಲ್ಲಿನೇ ನಿಮ್ಗೆ ಜಾಬ್ ಅಲ್ಲಿ ಚೇಂಜಸ್ ಬಂದಿರುತ್ತೆ, ಅಥವಾ ಎರಡೆರಡು ಜಾಬ್ ಅನ್ನ ಮಾಡಿರ್ತೀರಾ, ಅಥವಾ ಜಾಬ್ ಅಲ್ಲಿ ನಿಮ್ಗೆ ಆ ಒಂದು ಎತ್ತರವನ್ನ ನೋಡುವಂತಹ ಯೋಗ ಭಾಗ್ಯ ಹೋದ ವರ್ಷನೇ ಕ್ರಿಯೇಟ್ ಆಗಿರುತ್ತೆ. ಓಕೆ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ 2024ರಲ್ಲೇ ಕ್ರಿಯೇಟ್ ಆಗಿದೆ. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಲೆ ಲಾಭ ಸ್ಥಾನದಲ್ಲಿ ಮಿಥುನ ರಾಶಿ ಇದೆ. ಪರವಾಗಿಲ್ಲ, ಮಲ್ಟಿಪಲ್ ಲಾಭ ಪಡೆಯುವಂಥದ್ದು, ಒಂದು ಕಡೆ ಸ್ಯಾಲರಿ, ಮತ್ತೊಂದು ಕಡೆ ಬೇರೆ ಯಾವುದೋ ಬಿಸ್ನೆಸ್ ಮಾಡಿ ಲಾಭ ಗಳಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಅದು ತೊಂದರೆ ಅಂತೂ ಖಂಡಿತ ಅಲ್ಲ. ಬಟ್ ಮಿಥುನ ರಾಶಿ ಯಾವಾಗ ಒಂದು ನಿಮ್ಮ 11ನೇ ಮನೆಯಲ್ಲಿ ಉಂಟು, ಅವಾಗ ನಿಮ್ಮ ಒಡ ಹುಟ್ಟಿದವರು ಲೈಫಲ್ಲಿ ಒಂದಷ್ಟು ಮೋಸಗಳನ್ನ ನೋಡಿರ್ತಾರೆ ಅಂತಲೇ ಇಂಡಿಕೇಶನ್ ಇದೆ. ನಾನು ಮೊದಲೇ ಹೇಳಿದ್ದೇನೆ, ಅದಂತೂ ಇರುತ್ತೆ. ಬಟ್ ಲಾಭದ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಲಾಭವನ್ನ ಪಡ್ಕೊಳ್ತೀರಾ. ಅದರ ಜೊತೆಗೆ ಮಲ್ಟಿಪಲ್ ಲಾಭವನ್ನ ಪಡ್ಕೊಳ್ಳುವಂಥದ್ದು, ಮಲ್ಟಿಪಲ್ ಸ್ಯಾಲರಿಯನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಬಂದೇ ಬರುತ್ತೆ. 12ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇದೆ. 12ನೇ ಮನೆ ಕರ್ಕಾಟಕ ರಾಶಿ ಇರುವುದರಿಂದ ಅಲ್ಲಿ ಏನಾಗುತ್ತೆ, ತುಂಬಾನೇ ಆಧ್ಯಾತ್ಮದಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರುತ್ತೆ. ಕರ್ಕಾಟಕ ರಾಶಿ 12ನೇ ಮನೆಯಲ್ಲಿ, ಆನಂತರ ಅಲ್ಲಿರುವ ರಾಶಿ ಅಷ್ಟಮದಲ್ಲಿ, ಯಾವುದು ಮೀನ ರಾಶಿ. ಅಥವಾ ಇದರ ಮುಖಾಂತರ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಸಂಗಾತಿ ಜೊತೆಗೆ ಬೆಡ್ರೂಮ್ ಲೈಫ್ ಅಲ್ಲಿ ಮಾತ್ರ ಡಿಸ್ಟರ್ಬೆನ್ಸ್ ಆಗುತ್ತೆ, ಬಾಕಿ ವಿಚಾರ ಓಕೆ ಅಂತ ಹೇಳ್ತೇನೆ. ಪರವಾಗಿಲ್ಲ, ನೀವೇನಾದ್ರೂ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಲ್ತಿದ್ರೆ ನಿಮ್ಗೆ ಅಂತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇರುವುದೇ ಇಲ್ಲ. ಇನ್ನು ಇವರ ವಯಸ್ಸು, ಓಕೆ, ಇನ್ನು ಇವರ ವಯಸ್ಸು ಸಿಂಹ ಲಗ್ನ 20ರಿಂದ 29, 20 to 29 ಬಹಳಷ್ಟು ಸ್ಟ್ರೆಸ್ಸಿಗೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ, ಮಾನಸಿಕ ರೀತಿಯಲ್ಲಿ ಹಿಂಸೆ ಅನುಭವಿಸ್ತಾರೆ. ಯಾಕಪ್ಪ ನನಗೆ ಈ ಸಮಸ್ಯೆ ಅನ್ನಿಸುವಷ್ಟರ ಮಟ್ಟಿಗೆ ಬಂದ್ಬಿಡ್ತಾರೆ. ಒಂದು ವೇಳೆ ಮದುವೆ ಆಗಿದ್ರೆ ಈ ಸಮಸ್ಯೆ ವಿಪರೀತ ಜಾಸ್ತಿ ಆಗುತ್ತೆ. ನಾನು ಒಂದು ಮಾತು ಹೇಳ್ತೀನಿ ಸಿಂಹ ಲಗ್ನದವರಿಗೆ, ಮೇ ಬಿ ಸಿಂಹ ರಾಶಿಯವರಿಗೆ ಕೂಡ, ದಯವಿಟ್ಟು ಅರ್ಜೆಂಟ್ ಮಾಡಿ ಮ್ಯಾರೇಜ್ ಆಗಬೇಡಿ. ಸ್ವಲ್ಪ ಡಿಲೇ ಮಾಡಿ, ಒಂದು 27, 28 ಬರಲಿ, ಆ ಸಮಯದಲ್ಲಿ ಮ್ಯಾರೇಜ್ ಆಗಿ. ಅಥವಾ 30ರ ನಂತರ, ಗಂಡಸರಾಗಿದ್ರೆ 30ರ ನಂತರ ಸಾಧ್ಯ ಆದರೆ ಮ್ಯಾರೇಜ್ ಮಾಡಿ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ 20ರಿಂದ 29 ಒಂದಷ್ಟು ಹಿಂಸೆಗಳನ್ನು ಅನುಭವಿಸಬೇಕು, ಮಾನಸಿಕ ರೀತಿಯಲ್ಲಿ, ಮತ್ತೆ ಕುಟುಂಬದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ತಾಯಿಯ ವಿಚಾರದಲ್ಲಿ, ಜಾಗದ ವಿಚಾರದಲ್ಲಿ ಒಂದಷ್ಟು ಮೆಂಟಲ್ ಟಾರ್ಚರ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ. ಒಂದು ವೇಳೆ ಮದುವೆ ಆಯ್ತು ಅಂತ ಇಟ್ಕೊಳ್ಳೋಣ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಕೆಲಸದ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಬೇಕು 20ರಿಂದ 29ರ ಏಜ್ ಸೀರೀಸ್ ಅಲ್ಲಿ. ಓಕೆ, ಆನಂತರ ನಿಮ್ಮ 30ರಿಂದ 39ರ ಏಜ್ ಸೀರೀಸ್ ಬರುತ್ತಲ್ವಾ, ಇಸ್ ದ ಮಚ್ ಬೆಟರ್. ಓಕೆನಾ, ಇಲ್ಲಿ ನಿಮ್ಮ ಲೈಫ್ ಸುಧಾರಿಸಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ನಿಮ್ಗೆ ಯಾರಾದ್ರೂ ಮೆಂಟರ್ ಸಿಗ್ತಾರೆ, ಯಾರೋ ಗಾಡ್ ಫಾದರ್ ಸಿಗ್ತಾರೆ, ಯಾರೋ ಗುರುಗಳು ಸಿಗ್ತಾರೆ, ಯಾರೋ ನಿಮ್ಗೆ ಸಜೆಷನ್ ಕೊಡುವವರು ಸಿಗ್ತಾರೆ, ಯಾರ್ದೋ ಒಂದು ನಿಯಮಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ನಿಮ್ಗೆ ಅದು ಇಷ್ಟ ಆಗುತ್ತೆ ಕೂಡ ಅಲ್ವಾ. ಸೊ ಈ ಸಂದರ್ಭದಲ್ಲಿ ನೀವು ಗುರುಗಳ ಸೇವೆ ಮಾಡುವ
ಮಾಡುವಂಥದ್ದು, ತುಂಬಾನೇ ಆಧ್ಯಾತ್ಮದಲ್ಲಿ ಹೋಗುವಂಥದ್ದು, ಗುರುಗಳ ಗುರುಗಳನ್ನ ಯಾವುದೇ ಒಂದು ಗುರುಗಳನ್ನ ಫಾಲೋ ಮಾಡ್ತಾ ಹೋಗುವಂಥದ್ದು, ಆಧ್ಯಾತ್ಮದಲ್ಲಿ ವಿಶೇಷ ರೀತಿಯಲ್ಲಿ ಹೋಗುವಂಥದ್ದು, ಕೆಲವರೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು, ಕೆಲವರ ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರಗಳನ್ನ ಕಲಿತಾ ಅದನ್ನ ಪ್ರೊಫೆಷನ್ ಮಾಡ್ಕೊಳ್ಳುವಂಥದ್ದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 30ರಿಂದ 39 ನಿಮ್ಮ ಪಾಲಿಗೆ ಒಂದು ದೊಡ್ಡ ಮಟ್ಟಿಗೆ ರಿಸಲ್ಟ್ ಅನ್ನು ಕೊಡುವಂತ ಸಮಯ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳೂ ಆಗುತ್ತೆ. ಇದೇ ಸಂದರ್ಭದಲ್ಲಿ ಆಧ್ಯಾತ್ಮದಲ್ಲಿ ಹೋಗುವಂತಹ ಯೋಗ ಭಾಗ್ಯನೂ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ 20ರಿಂದ 29ರಲ್ಲಿ ಅದೇನು ಅನುಭವಿಸಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಈ ಜೀವನನೇ ಇಷ್ಟು ಅಂತ ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗುತ್ತೆ. ಅದರ ಮುಖಾಂತರ ನೀವೇನ್ ಮಾಡ್ತೀರಾ, ರಹಸ್ಯಗಳನ್ನ ಬಳಸ್ಕೊಳ್ತೀರಾ, ಅಥವಾ ಆಧ್ಯಾತ್ಮವನ್ನು ಬಳಸ್ಕೊಳ್ತೀರಾ, ಅಥವಾ ಗುರುಗಳನ್ನ ಬಳಸ್ಕೊಳ್ತೀರಾ. ಅಲ್ಲಿಂದ ನೀವು ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ. ಇನ್ನು ಕೆಲವರಿಗೆಲ್ಲ 30ರಿಂದ 39 ಮದುವೆ ಆಗುವಂತ ಯೋಗನೂ ಇರುತ್ತೆ, ವಿದೇಶ ಪ್ರಯಾಣ ಮಾಡುವಂತ ಯೋಗನೂ ಇರುತ್ತೆ. ಅದೆಲ್ಲ ಒಂದು ಹಂತದಲ್ಲಿ 100% ಬರುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯೋದಯ, ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯ, ನಿಮ್ಮ ಜೀವನದಲ್ಲಿ ಒಂದು ಹೊಸತನ, ಅದು 31 32 ನಂತರನೇ ಬರ್ಲಿಕ್ಕೆ ಶುರುವಾಗುತ್ತೆ. ಬೇಕಾದ್ರೆ ನಮ್ಮ ಸಿಂಹ ಲಗ್ನದವರು ಯಾರೆಲ್ಲ ಇದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಆನಂತರ ಬಂದ್ಬೇಡ ನಮ್ಮ ನಿಮಗೆ 40ರಿಂದ 49. ಈಗ 40ರಿಂದ 49ರಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ರಾಹುವಿನ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಆನಂತರ ಇನ್ನೊಂದು ವಿಚಾರ ಏನ್ ಬರುತ್ತೆ, 40ರಿಂದ 49 ನಾನು ನೋಡಿದಾಗ, 42 49 ನೋಡಿದಾಗ ಸ್ವಲ್ಪ ಮದುವೆ ಜೀವನ ಡಿಸ್ಟರ್ಬೆನ್ಸ್ಗೊಳಗಾಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು. ಇದು ಒಂದಾದ್ರೆ ಕೆಲಸ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ, ಕಾರ್ಯಕ್ಷೇತ್ರ ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ. ಇಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಭೂಮಿ ವಿಚಾರದಲ್ಲಿ ದೊಡ್ಡ ಮಟ್ಟಿನ ಪರಿವರ್ತನೆ ಬರುತ್ತೆ, ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಇದ್ದ ಮನೆ ಕೆಡವಿ ಬೇರೆ ಮನೆ ಮಾಡ್ಬೋದು, ಇದ್ದ ಮನೆಯನ್ನು ಮಾರಿ ಬೇರೆ ಮನೆಗೆ ಹೋಗ್ಬೋದು, ಇದ್ದ ಮನೆಯನ್ನೇ ಮೇಲೆ ಕೆಳಗೆ ಕೆಳಗೆ ಉಂಟು ಮೇಲೆ ಕೂಡ ಮಾಡಿ ಅದರಲ್ಲಿ ನೆಲೆಸ್ಬೋದು, ಹೊಸ ಫ್ಲಾಟ್ ಖರೀದಿ ಮಾಡಬಹುದು, ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಗೆ ಬೇಕಾಗಿ ಹೋರಾಟ ಮಾಡಿ ಅದನ್ನು ಕೂಡ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮಗೆ 42 49 ಎ ಸೀರೀಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ, ತೊಂದರೆ ಇಲ್ಲ. ಇನ್ನು 50ರಿಂದ 59ರಲ್ಲಿ ನಾನು ಮಾತಾಡಬೇಕಾದ್ರೆ ಇಲ್ಲಿ ಮಾತ್ರ ಸ್ವಲ್ಪ ಇರಿಟೇಷನ್ ಪೀರಿಯಡ್ ಅಂತೂ ಇರ್ತದೆ ನಿಮಗೆ, ಆದ್ರೂ ಕೂಡ ದುಡ್ಡು ಮಾಡುವಂತಹ ಯೋಗ ಭಾಗ್ಯ ಇದೇ ಸಂದರ್ಭದಲ್ಲಿ ಉಂಟಾಗುತ್ತೆ. 50ರಿಂದ 59 ಇಷ್ಟೋರಿ ಸರ್ ನಾನು ದುಡ್ಡೆಲ್ಲ ಮಾಡಿದ್ದೇನೆಲ್ಲ ಕಳ್ಕೊಂಡಿದ್ದೇನೆ, ಅಥವಾ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ತುಂಬಾ ಹಣ ಮಾಡ್ಬೇಕಂತ ತೀವ್ರ ಆಸೆ ಉಂಟು ಸರ್, ಯಾವಾಗ ಅದು 50 to 59 ಅಲ್ಲಿ ನಿಮ್ಮ ನೋಡಿ, ಇದಕ್ಕಿಂತ ಮುಂಚೆ ಕೂಡ ಇರುತ್ತೆ ಆಯ್ತಾ, ನಾನು ಇಲ್ಲ ಅಂತ ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನೀವು ತಿಂಗಳಿಗೆ ಒಂದು 50,000 ಹಿಡಿತಾ ಇದ್ದೀರಿ ಅಂದಾಗ 50ರಿಂದ 59 ಬಂದಾಗ ಮೇ ಬಿ 1 ಲಕ್ಷ ಹಿಡಿಬಹುದು ನೀವು. ಇದು ಪರಿಸ್ಥಿತಿ, ಇದನ್ನ ಈ ವೇರಿಯೇಷನ್ ಅನ್ನ ನೋಡ್ಕೊಳ್ಬೇಕಲ್ವಾ. ಅದರ ಅರ್ಥ ಮುಂಚೆ ಏನು ದುಡ್ಡೇ ಇಲ್ಲ ಅಂತೇನೆ. 50ರಿಂದ 59ರಲ್ಲಿ ಹಣಕಾಸನ್ನ ನೋಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ. ಇದೇ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು, ಮ್ಯಾರಿಡ್ ಲೈಫ್ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತದ್ದು, ಮಾತಿನ ವಿಚಾರದಲ್ಲಿ ತೊಂದರೆ ಆಗುವಂತದ್ದು, ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಅನಾರೋಗ್ಯ ಕಾಡುವಂತ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಈ ಜಾತಕವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಣ ಇದಕ್ಕೆ ಏನಾಗುತ್ತೆ, ಈ ಜಾತಕಕ್ಕೆ ಶುಕ್ರ. ಓಕೆ, ಈ ಶುಕ್ರ ಯಾರು ಗೊತ್ತಾ, ಈ ಜಾತಕಕ್ಕೆ ಶುಕ್ರ ಬಂದು ತೃತೀಯಾಧಿಪತಿ, ಆನಂತರ ದಶಮಾಧಿಪತಿ. ಅದರ ಅರ್ಥ ಏನಂದ್ರೆ ಆತ ಉಪಚಯ ಸ್ಥಾನದ ಅಧಿಪತಿ ಆದ. ಓಕೆ, ಉಪಚಯ ಸ್ಥಾನದ ಅಧಿಪತಿ. ಅದರ ಅರ್ಥ ಏನು, ಶುಕ್ರನಿಗೆ ಇಲ್ಲಿ ದೊಡ್ಡ ಮಟ್ಟಿನ ಕೆಲಸ ಇದೆ. ಶುಕ್ರನಿಗೆ ಪರಾಕ್ರಮವನ್ನು ಕೂಡ ಒದಗಿಸಬೇಕು, ಪರಾಕ್ರಮಿಯಾಗಿ ಕೆಲಸ ಮಾಡಬೇಕು, ಇನ್ನೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ದುಡಿಬೇಕು. ಬಟ್ ಶುಕ್ರನ ಕೆಲಸ ಏನಿದೆ, ಲೆಕ್ಸುರಿ. ಶುಕ್ರನ ಕೆಲಸ ಸೌಂದರ್ಯ, ಶುಕ್ರನ ಕೆಲಸ ಶ್ರೀಮಂತಿಗೆ, ಶುಕ್ರನ ಕೆಲಸ ದುಡ್ಡು ಕೊಡುವಂಥದ್ದು. ಹಾಗಾದ್ರೆ ಇಲ್ಲಿ ಶುಕ್ರನಿಗೆ ಉಲ್ಟಾ ರೋಲ್ ಇದೆ, ಏನು ಮಾಡಕ್ಕೆ. ಅದಕ್ಕೋಸ್ಕರ ಶುಕ್ರ ಇಲ್ಲಿ ಎಕ್ಸಾಸ್ಟ್ ಆಗಿಬಿಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಎಕ್ಸಾಸ್ಟ್ ಆಗುತ್ತೆ, ನಿಮ್ಮ ಒಂದು ಸಂಗಾತಿಯನ್ನ ನಿಭಾಯಿಸುವುದರಲ್ಲೇ ನೀವು ಎಕ್ಸಾಸ್ಟ್ ಆಗಿಬಿಡ್ತೀರಾ, ತೊಂದರೆಗೊಳಗಾಗ್ತೀರಾ, ಸಮಸ್ಯೆಗೊಳಗಾಗ್ತೀರಾ ಅಂತ ಒಂದು ಇಂಡಿಕೇಶನ್ ಅಲ್ವಾ. ಈಗ ಶುಕ್ರನಿಗೆ ಯಾರ್ದಾದ್ರೂ ಒಂದು ಸಂಯೋಗ ಬಂತು, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ಶುಕ್ರನಿಗೆ ಶನಿಯ ಸಂಯೋಗ ಬಂತು, ಶುಕ್ರನಿಗೆ ರಾಹುವಿನ ಸಂಯೋಗ ಬಂತು, ಶುಕ್ರನಿಗೆ ಕೇತುವಿನ ಸಂಯೋಗ ಬಂತು, ಶುಕ್ರನಿಗೆ ಸೂರ್ಯನ ಸಂಯೋಗ ಬಂತು, ಶುಕ್ರನಿಗೆ ಕುಜನ ಸಂಯೋಗ ಬಂತು. ಮೇ ಬಿ ಆವಾಗ ಏನಾಗುತ್ತೆ, ಶುಕ್ರ ತಾನು ಫಲ ಪಡ್ಕೊಳ್ತಾನೆ ಅಲ್ಲಿಂದ. ಅಂದ್ರೆ ಶುಕ್ರ ಸುಮ್ಮನೆ ಇರ್ತಾನೆ, ಅವ್ರು ಕೆಲಸ ಮಾಡ್ತಾರೆ. ಯಾವ ಮೆಲಿಫಿಕ್ ಪ್ಲಾನೆಟ್ಸ್ ಉಂಟು ಅದು ಕೆಲಸ ಮಾಡಿದೆ. ಅವಾಗ ಈ ಜಾತಕಕ್ಕೆ ಶುಕ್ರ ಚೆನ್ನಾಗಿ ಕೆಲಸ ಮಾಡಬಲ್ಲ. ಅನ್ಯಥಾ ಶುಕ್ರ ಒಂಟಿಯಾಗಿದ್ದಾನಂದಾಗ ಶುಕ್ರ ಎಕ್ಸಾಸ್ಟ್ ಆಗಿಬಿಡ್ತಾನೆ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ನೀವು ನಿಭಾಯಿಸುವುದರಲ್ಲೇ ಎಲ್ಲೋ ಒಂದ್ ಕಡೆ ಸಮಸ್ಯೆ ಕೂಡ ಅಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಓಕೆನಾ, ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆನಂತರ ಏನಾಗುತ್ತೆ, ಈ ಜಾತಕಕ್ಕೆ ನೋಡಿ ಚಂದ್ರ ಯಾರು, ಚಂದ್ರ 12th ಲಾರ್ಡ್ ಆತ, 12ನೇ ಮನೆ ಅಧಿಪತಿ ಆಗ್ತಾನೆ. ಓಕೆ, ಹಾಗಾದ್ರೆ ಚಂದ್ರ 12th ಲಾರ್ಡ್ ಆದಾಗ ನಿಮಗೆ ಮಾನಸಿಕ ನೆಮ್ಮದಿ ಎಲ್ಲಿ ಸಿಗುತ್ತೆ, ಒಂದು ದೈವಿ ಆರಾಧನೆ, ಅಥವಾ ದೇವಸ್ಥಾನಕ್ಕೆ ಡೊನೇಟ್ ಮಾಡೋದು, ಅಥವಾ ಆಧ್ಯಾತ್ಮದಲ್ಲಿ ಸಾಗುದು, ಅಥವಾ ನೀವು ಡೊನೇಟ್ ಮಾಡೋದು, ಯಾವುದೋ ಒಂದು ರೂಪಾಯಿ ಡೊನೇಟ್ ಮಾಡುವಂಥದ್ದಲ್ವಾ, ಅಥವಾ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟು ಬಿಡುವುದು. ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥದ್ದು, ಅಥವಾ ನೀವು ಮಾನಸಿಕ ರೀತಿಯಲ್ಲಿ ತುಂಬಾನೇ ರಿಲ್ಯಾಕ್ಸ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಸಿಂಹ ಲಗ್ನದವರು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಮ್ಮ ಸಿಂಹ ಲಗ್ನದವರ ಒಂದಷ್ಟು ವಿಚಾರ ನಿಮಗೆ ಗೊತ್ತಾಯ್ತು. ಇನ್ನು ನಿಮಗೆ ಸಿಂಹ ಲಗ್ನದವರು ನೀವು ತುಂಬಾ ಚೆನ್ನಾಗಿರ್ಬೇಕಂದ್ರೆ ನಾನು ಹೇಳ್ತೀನಿ, ಅಧ್ಯಾತ್ಮದಲ್ಲಿ ಹೋಗಿ ಗುರುಗಳನ್ನ ಫಾಲೋ ಮಾಡಿ. ಯಾಕಂದ್ರೆ ನಿಮ್ಮ 5th 5th ಹೌಸ್ ಅಲ್ಲಿ ಧನು ರಾಶಿ ಇದೆ,
ಫಿಫ್ತ್ ಹೌಸ್ ಬಂದು ನಿಮ್ಮ ಪೂರ್ವ ಪುಣ್ಯ ಸ್ಥಾನ, ನಿಮ್ಮ ಇಷ್ಟ ದೇವರು. ಹಾಗಾದ್ರೆ ನೀವು ಗುರುಗಳನ್ನ ಫಾಲೋ ಮಾಡೋದ್ರಿಂದ, ಗುರುಗಳ ಸೇವೆ ಮಾಡುವುದರಿಂದ, ಅವರ ಮಾತನ್ನ ಆಲಿಸುವುದರಿಂದ ನಿಮ್ಮ 12ನೇ ಮನೆಯೂ ಕ್ಲನ್ಸಿಂಗ್ ಆಗುತ್ತೆ. ಅಲ್ಲಿ ಯಾಕಂದ್ರೆ ಗುರುವಿನ ಉಚ್ಚ ರಾಶಿ ಕರ್ಕಾಟಕ ರಾಶಿ ಇದೆ, ಇಲ್ಲಿ ಧನು ರಾಶಿ ಇರುವುದರಿಂದ ಒಂದಷ್ಟು ಮನರಂಜನೆ ಬರುತ್ತೆ ನಿಮ್ಮ ಪಾಲಿಗೆ, ಅಥವಾ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಿ ಒಂದೊಳ್ಳೆ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ. ಓಕೆ, ಈಗ ನಾನು ಹೇಳಿದೆ ನಿಮಗೆ ಶುಕ್ರ ಅಲ್ಲಿ ಎಕ್ಸಾಸ್ಟ್ ಆಗಿಬಿಡ್ತಾನೆ, ಶುಕ್ರ ಅಷ್ಟು ಸುಲಭ ಅಲ್ಲ ನಿಮಗೆ ನಿಭಾಯಿಸುವಂಥದ್ದು ಅಂತ ಹೇಳಿದ್ದೇನೆ. ಸೊ ಇದಕ್ಕೆ ಬೇಕಾಗಿ ನೀವೇನು ಮಾಡ್ಬೋದು, ಪ್ರತಿ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನ, ಮೇ ಬಿ 250 ಗ್ರಾಮ್ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ದೀಪ ಹಚ್ಚಲಿಕ್ಕೆ ಬೇಕಾಗಿ, ಅಥವಾ ನೀವೇ ಹೋಗಿ ದೀಪ ಹಚ್ಚಿ ಬನ್ನಿ, ಪರವಾಗಿಲ್ಲ. ಓಕೆನಾ? ಸೊ ಇದರ ಮುಖಾಂತರ ಶುಕ್ರನಿಗೆ ಬಲ ಬರುತ್ತೆ, ಶುಕ್ರ ತನ್ನ ಬಲ ಪಡ್ಕೊಳ್ತಾನೆ, ಆವಾಗ ನಿಮ್ಮ ಕಾರ್ಯಕ್ಷೇತ್ರ ಕನ್ಫರ್ಟ್ ಆಗುತ್ತೆ. ಮೇ ಬಿ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ಅದೇನು ಡಿಸ್ಟರ್ಬೆನ್ಸ್ ಬರಬೇಕಲ್ವಾ, ಅದು ಬರಲ್ಲ. ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಓಕೆನಾ? ಹಾಗಾದ್ರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ವಿಡಿಯೋ ಲೆಂತ್ ಆದರೆ ಮೇ ಬಿ ಯಾರು ಕೂಡ ನೋಡೋಕೆ ಇಷ್ಟಪಡಲ್ಲ, ಇದು ಪರಿಸ್ಥಿತಿ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.